ಮುಡಾ ಕೇಸ್ನ ಮುಚ್ಚಿ ಹಾಕುವ ಷಡ್ಯಂತ್ರ ಇದು. ಸಿದ್ದರಾಮಯ್ಯ ಅವರು ಸೈಟ್ ವಾಪಸ್ ಮಾಡಿದ್ದಾರೆ. ಇದು ಅಕ್ರಮಕ್ಕೆ ಸಿಕ್ಕಿರುವ ಸಾಕ್ಷಿ ಅಲ್ವಾ? ನಿರೀಕ್ಷೆಯಂತೆ ಲೋಕಾಯುಕ್ತ ಕ್ಲೀನ್ ಚಿಟ್ ಅನ್ನು ಕೊಟ್ಟಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಚಲವಾದಿ ನಾರಾಯಣಸ್ವಾಮಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ಖುದ್ದು ದೂರುದಾರರಾದ ಸ್ನೇಹಮಯಿ ಕೃಷ್ಣ ಅವರೇ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಈ ಲೋಕಾಯುಕ್ತ ತನಿಖೆಗೆ ಆರ್ಡರ್ ಆದ ಮೊದಲ ದಿನವೇ ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲಿದ್ರಿ. ಅವತ್ತೇ ಹೇಳಿದ್ರಿ ಲೋಕಾಯುಕ್ತ ತನಿಖೆಯಿಂದ ನ್ಯಾಯ ಸಿಗೋ ವಿಶ್ವಾಸ ಇಲ್ಲ ಅಂತ ಹೇಳಿ. ಇವಾಗ ನಿಮಗೆ ಕೊಟ್ಟಿರೋ ನೋಟಿಸ್ ನೋಡಿದಾಗ ಆ ಮಾತು ಮತ್ತೆ ನಿಜ ಅನಿಸ್ತಿದ್ಯಾ ಅಂತ? ಖಂಡಿತವಲ್ಲ ಮೇಡಮ್, ಏನು ನಿರೀಕ್ಷೆ ಮಾಡಿದ್ವಿ ಅದಾಗಿದೆ ಅಷ್ಟೇ, ಇದೇ ವಿಶೇಷ ಏನಿಲ್ಲ. ಈ ನೋಟಿಸ್ ಪ್ರಕಾರ ಸ್ನೇಹಮಯಿ ಕೃಷ್ಣ ಅವರೇ, ಆರೋಪಿ ಸಂಖ್ಯೆ 1, ಆರೋಪಿ ಸಂಖ್ಯೆ 4 ಇವರ ವಿರುದ್ಧ ಸಾಕ್ಷ್ಯ ಇಲ್ಲ ಅಂತೇಳಿ ಹೇಳಲಾಗಿದೆ. ಹಾಗಾದ್ರೆ ಪಾರ್ವತಮ್ಮನವರು ಅವರ ಸಹೋದರರ ವಿಚಾರ ಯಾಕೆ ಪ್ರಸ್ತಾಪ ಆಗಿಲ್ಲ? ಆರೋಪಿ ಸಂಖ್ಯೆ 3 ಮೇಡಮ್ 1ರಿಂದ 4 ಅಂತಿದೆ. ಆರೋಪಿ 1ರಿಂದ 4ರವರ ಸಂಬಂಧಪಟ್ಟಾಗೆ ಸಾಕ್ಷಿ ಇಲ್ಲ ಅಂತೇಳಿ. ಅಂದ್ರೆ ಯಾರ ವಿರುದ್ಧನೂ ಸಾಕ್ಷಿ ಸಿಕ್ಕಿಲ್ಲ ಅಂತ? ಹಾಂ, 4 ಜನದ ವಿರುದ್ಧ ಸಾಕ್ಷಿ ಸಿಕ್ಕಿಲ್ಲ ಅಂತ. ಬೇರೆ ವಿಚಾರ ಬಿಟ್ಬಿಡಿ ಸ್ನೇಹಮಯಿ ಕೃಷ್ಣ ಅವರೇ, ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲೇನೆ ನೀವು ಸರಿಸುಮಾರು ಒಂದು 500ರಿಂದ 6 ಪುಟಗಳ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ರಿ. ಎಲ್ಲಾದ್ರಲ್ಲೂ ಎಲ್ಲೆಲ್ಲಿ ಲೋಪ ಆಗಿದೆ, ಹೆಂಗ್ ಇನ್ಫ್ಲೂಯೆನ್ಸ್ ವರ್ಕ್ ಆಗಿದೆ ಅನ್ನೋದನ್ನ ತೋರಿಸಿದ್ರಿ. ನಿಮಗ್ ಸಿಕ್ಕ ದಾಖಲೆ, ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕ ದಾಖಲೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಸಿಕ್ಕಿಲ್ವಾ? ಮೇಡಮ್ ಸಿಕ್ಕಿದ್ರು ಕೂಡ ಅವರು ತಮ್ಮ ಕರ್ತವ್ಯಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರೆ. ಯಾಕೆಂದರೆ ಅವರು ಆತ್ಮಸಾಕ್ಷಿನ ಮಾರ್ಕೊಂಡ್ಬಿಟ್ಟಿದ್ದಾರೆ. ಅವರ ಆತ್ಮಸಾಕ್ಷಿಯನ್ನು ಸಿದ್ದರಾಮಯ್ಯ ಅವ್ರಿಗೆ ಮುಡುಪಾಗಿಟ್ಬಿಟ್ಟಿದ್ದಾರೆ, ಅವ್ರಿಗೆ ಅರ್ಪಣೆ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಈ ರೀತಿ ನಡ್ಕೊಂಡಿದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಈ ಲೋಕಾಯುಕ್ತಕ್ಕೆ ವಹಿಸಿದ ದಿನದಿಂದಲೂ ಕೂಡ ಹೆಂಗೆಲ್ಲ ಆಯ್ತು ವಿಚಾರ ಅನ್ನೋದನ್ನು ಗಮನಿಸಿದ್ದೀವಿ. ಇನ್ಫ್ಯಾಕ್ಟ್ ಲೋಕಾಯುಕ್ತ SP ನಿಮ್ಮನ್ನು ಭೇಟಿ ಕೂಡ ಆಗಿರಲಿಲ್ಲ. ಪ್ರಕರಣ ತನಿಖೆಗೆ ಆದೇಶ ಸಿಕ್ಕ ಮೇಲೂ ಕೂಡ ಆಗಿಂದ ಈಗಿನವರೆಗೂ ಏನೆಲ್ಲ ಆಯ್ತು ಲೋಕಾಯುಕ್ತದಲ್ಲಿ ನಿಯಮ ಬಾಹಿರವಾಗಿ ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳನ್ನ ಸೇಫ್ ಗಾರ್ಡ್ ಮಾಡೋ ಸಲುವಾಗಿ ನೀವು ಕಂಡಂತೆ ಅದನ್ನು ವಿವರಿಸಬಹುದಾ ವೀಕ್ಷಕರಿಗೆ? ಮೇಡಮ್ ಖಂಡಿತವಲ್ಲ ಮೇಡಮ್, ಪ್ರಕರಣ ದಾಖಲಾಗಿ ಹೆಚ್ಚು ಕಮ್ಮಿ 4 ತಿಂಗಳುಗಳಾಗಿದೆ. ಆದರೆ ಅಷ್ಟು ತಿಂಗಳಲ್ಲೂ ಕೂಡ ನನ್ನನ್ನು ಒಂದು ದಿವಸ ಕರೆದು ಈ ಪ್ರಕರಣದ ಬಗ್ಗೆ ಚರ್ಚೆ ಮಾಡಲಿಲ್ಲ, ಅಥವಾ ಅವ್ರಿಗೇನು ಅನುಮಾನ ಮಾಡಿ ಅದಕ್ಕೆ ಪೂರಕವಾದಂಥ ಒಂದು ಮಾಹಿತಿ ಅಥವಾ ದಾಖಲೆಗಳನ್ನು ಕೊಡಿ ಅಂತಲೂ ಕೂಡ ಕೇಳಿಲ್ಲ. ನನಗೆ ಈ ತನಿಖೆ ಪ್ರಕರಣ ದಾಖಲೆ ಮಾಡೋಕ್ಕಿಂತ ಮುಂಚೆನೇ, FIR ದಾಖಲೆ ಮಾಡೋಕ್ಕಿಂತ ಮುಂಚೆನೇ ನನಗೆ ಲೋಕಾಯುಕ್ತರ ಮೇಲೆ ಅನುಮಾನ ಇದ್ದಿದ್ದರಿಂದನೇ ನಾನು ಈ ಪ್ರಕರಣ CBI ಕೊಡಬೇಕಂದ್ರೆ ಮೊದಲೇ ಅರ್ಜಿ ಸಲ್ಲಿಸ್ಕೊಟ್ಟಂಥದ್ದು. ಸೊ ಅದಕ್ಕೆ ಏನು ಅನುಮಾನ ಐತೆ ಅದಕ್ಕೆ ಪೂರಕವಾಗಿ ತನಿಖಾಧಿಕಾರಿ ಹಂತಂತ ನಡ್ಕೊಂಡು ಬಂದಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಸಿದ್ದರಾಮಯ್ಯರ ವಿಚಾರಣೆಗೊಳಪಡಿಸೋ ಪ್ರಸಂಗನೂ ಕೂಡ ನಾವು ಇಲ್ಲಿ ತಗೊಳ್ಬೋದು. ಆರೋಪಿನ ವಿಚಾರಣೆಗೆ ಬರುವಂಥ ಸಮಯ ನಿಗದಿ ಮಾಡೋದು ತನಿಖಾಧಿಕಾರಿ, ಹೋಗುವಂಥ ಸಮಯ ನಿಗದಿ ಮಾಡೋದು ಆರೋಪಿ. ಸೊ ಅವತ್ತೇ ರಾಜ್ಯ ಜನರಿಗೆ ಗೊತ್ತಾಗಿತ್ತು ಲೋಕಾಯುಕ್ತರು ಯಾವ ರೀತಿ ವರದಿ ಸಲ್ಲಿಸ್ತಾರೆ ಅಂತೇಳಿ. ಈಗ ತಮಗೆ ಕೊಟ್ಟಿರೋ ನೋಟಿಸ್ನಲ್ಲಿ ನಿಮ್ಮ ಹತ್ರ ಏನಾದರೂ ಸಾಕ್ಷ್ಯಗಳಿದ್ರೆ ತಗೊಂಬಂದು ಕೊಡಿ ಅಂತ ಹೇಳಿದ್ದಾರೆ. ಮುಂದೇನು ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರೇ, ಯಾವ ರೀತಿ ನೀವು ನಿಮ್ಮ ಕಾನೂನಾತ್ಮಕ ಹೋರಾಟ ಮುಂದುವರಿಯುತ್ತೆ ಅಂತ? ತಂದು ಕೊಡಿ ಅಂತ ಕೇಳಿಲ್ಲ ಮೇಡಮ್, ತಂದು ಕೊಡಿ ಅಂತ ಹೇಳಿಲ್ಲ. ಖಂಡಿತ ಮೇಡಮ್ ಅವ್ರಿಗೆ ಸಾಕ್ಷ್ಯ ಕೊರತೆ ಇದ್ದಾಗ ಅವ್ರು ನಿಜವಾದ ತನಿಖಾರಿ ಆಗಿದ್ದರೆ, ಅವ್ರಿಗೆ ಆತ್ಮಸಾಕ್ಷಿ ಅನ್ನೋದಿದ್ದರೆ, ಅವ್ರು ನಿಜವಾದ IPS ಅಧಿಕಾರಿ ಆಗಿದ್ದರೆ ನಾನು ದೂರದಾರ ನನಗೊಂದು ನೋಟಿಸ್ ಕೊಟ್ಟು ಈ ಥರ ಸಾಕ್ಷ್ಯಗಳ ಕೊರತೆ ಇದೆ, ನಿಮ್ಮ ಹತ್ರ ಏನು ಸಾಕ್ಷ್ಯಗಳಿದೆ ಕೊಡಿ ಅಂತ ಕೇಳಬೇಕಿತ್ತು. ಆ ರೀತಿ ಏನೂ ಕೇಳದೆ ಏಕಾಕಿ ಈ ವರದಿನ ಸಾಕ್ಷ್ಯಗಳ ಕೊರತೆ ಅಂತೇಳಿ ನನಗೆ ನೋಟಿಸ್ ಕೊಟ್ಟಿರೋಂಥದ್ದು. ಆದರೆ ವರದಿ ಸಲ್ಲಿಸ್ತಾ ಇದ್ದೀವಿ ಅಂತೇಳಿ. ಹಾಗಾಗಿ ವರದಿ ಇಲ್ಲ ಮೇಡಮ್. ಈ ಕ್ಷಣಕ್ಕೂ ತಮ್ಮ ಹತ್ರ ಏನಾದರೂ ದಾಖಲೆ ಇದ್ರೆ ಕೊಡಿ ಅಂತ ಕೇಳಿಲ್ಲ ಲೋಕಾಯುಕ್ತದವರು? ಕೇಳಿಲ್ಲ ಮೇಡಮ್, ಒಂದು ಕೇಳಿಲ್ಲ ಮೇಡಮ್, ಕೇಳಿಲ್ಲ. ಅದೇ ಹೇಳ್ತೀನಿ ಮೇಡಮ್, ನನ್ನ ಒಂದು ದಿವಸ ಕೂಡ ಚರ್ಚೆ ಮಾಡಿಲ್ಲ. ನನಗೊಂದು ನೋಟಿಸ್ ಕೊಟ್ಟು ನಿಮ್ಮ ಹತ್ರ ಬೇರೆ ಏನೋ ಸಾಕ್ಷಿ ಇದ್ರೆ ಕೊಡಿ ಅಂತ ಕೂಡ ಕೇಳಿಲ್ಲ. ನಾನು ಖುದ್ದಾಗಿ ಸಾಕಷ್ಟು ಮನವಿ ಪತ್ರಗಳನ್ನು ಪೂರಕವಾಗಿ ಸಾಕ್ಷ್ಯಗಳನ್ನು ಕೊಟ್ಟಿದ್ದೀನಿ. ಅವರು ಅದನ್ನು ಕೂಡ ಪರಿಗಣಿಸಿಲ್ಲ. ಇಲ್ಲಿ ಉದ್ದೇಶಪೂರ್ವಕ ಮಾಡಿದ್ರೆ ನಾನು ಮತ್ತು IPS ಅಧಿಕಾರಿಗಳಿಗೆ ತನಿಖೆ ಪೂರ್ಣಗೊಳ್ಳೋದು ಯಾವಾಗ, ಮಾನ್ಯ ನ್ಯಾಯಾಲಯಕ್ಕೆ ಅಂತಿಮ ವರದಿ ಸಲ್ಲಿಸೋದು ಯಾವಾಗ ಅಂತಲೇ ತಿಳುವಳಿಕೆ ಇಲ್ಲ. ಅವರೇ ನನ್ನ ಕೊಟ್ಟರೆ ನೋಟಿಸಲ್ಲಿ ಹೇಳ್ತಾರೆ ಇನ್ನೂ ತನಿಖೆನ ಮಾಡ್ತೀವಿ ಅಂತೇಳಿ. ಸೊ ತನಿಖೆ ಬಾಕಿ ಇದ್ದಾಗ ಹೆಂಗೆ ಅಂತಿಮ ವರದಿ ಸಲ್ಲಿಸ್ತಾರೆ? ಕಾನೂನು ಸ್ಪಷ್ಟವಾಗಿ ಹೇಳುತ್ತೆ, ತನಿಖೆ ಪೂರ್ಣಗೊಂಡ ನಂತರ, ಅಂದರೆ ತನಿಖೆ ಪ್ರಕ್ರಿಯೆ ಇನ್ನೂ ಯಾವುದೂ ಇಲ್ಲ ಅಂತ ಕಂಡು ಬಂದಾಗಷ್ಟೇ ಅವರು ಮಾನ್ಯ ನ್ಯಾಯಾಲಯಕ್ಕೆ ಅಂತಿಮ ವರದಿ ಸಲ್ಲಿಸಬೇಕಾಗಿರೋಂಥದ್ದು.
ಇದರ ಬಗ್ಗೆ ಮಾನ್ಯ ಉಚ್ಚ ನ್ಯಾಯಾಲಯ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಕೂಡ ಹಲವಾರು ಪ್ರಕರಣದಲ್ಲಿ ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಮತ್ತು ಆ ಸೂಚನೆಯನ್ನು ಕೂಡ ಕೊಟ್ಟಿದೆ. ಆದರೆ ಇವೆಲ್ಲವನ್ನು ಮೀರಿ ಅದಕ್ಕೆ ಕಾನೂನು, ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶ, ಮಾನ್ಯ ಸರ್ವೋಚ್ಚ ಆದೇಶ ಎಲ್ಲವನ್ನು ಉಲ್ಲಂಘನೆ ಮಾಡಿ ಕೇವಲ ಸಿದ್ದರಾಮಯ್ಯ ಮತ್ತು ಅವ್ರ ಕುಟುಂಬನ ಕಾಪಾಡಬೇಕನ್ನೋ ಉದ್ದೇಶದಿಂದ ಈ ತನಿಖಾಧಿಕಾರಿ ಮತ್ತು ಅವರ ಹಿರಿಯ ಅಧಿಕಾರಿಗಳು ಸರ್ವಾಧಿಕಾರಿ ರೀತಿ ನಡ್ಕೊಂಡು ಈ ವರದಿಯನ್ನು ತಯಾರು ಮಾಡುವಂಥದ್ದು ಇಲ್ಲಿ ಸ್ಪಷ್ಟ ಕಂಡುಬರುತ್ತೆ. ರೈಟ್, ಧನ್ಯವಾದ ಸ್ನೇಹಮಯಿ ಕೃಷ್ಣ ಅವರೇ. ರಿಪಬ್ಲಿಕ್ ಕನ್ನಡದ ಜೊತೆ ಮುಡಾ ಕೇಸ್ನ ಮುಚ್ಚಿ ಹಾಕುವ ಷಡ್ಯಂತ್ರ ಇದು. ಸಿದ್ದರಾಮಯ್ಯ ಅವರು ಸೈಟ್ ವಾಪಸ್ ಮಾಡಿದ್ದಾರೆ. ಇದು ಅಕ್ರಮಕ್ಕೆ ಸಿಕ್ಕಿರುವ ಸಾಕ್ಷಿ ಅಲ್ವಾ? ನಿರೀಕ್ಷೆಯಂತೆ ಲೋಕಾಯುಕ್ತ ಕ್ಲೀನ್ ಚೀಟ್ ಅನ್ನು ಕೊಟ್ಟಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಚಲವಾದಿ ನಾರಾಯಣಸ್ವಾಮಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ಖುದ್ದು ದೂರುದಾರರಾದ ಸ್ನೇಹಮಯಿ ಕೃಷ್ಣ ಅವರೇ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ಕಾರ. ನಮಸ್ಕಾರ ಮೇಡಮ್. ಈ ಲೋಕಾಯುಕ್ತ ತನಿಖೆಗೆ ಆರ್ಡರ್ ಆದ ಮೊದಲ ದಿನವೇ ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲಿದ್ರಿ. ಅವತ್ತೇ ಹೇಳಿದ್ರಿ ಲೋಕಾಯುಕ್ತ ತನಿಖೆಯಿಂದ ನ್ಯಾಯ ಸಿಗೋ ವಿಶ್ವಾಸ ಇಲ್ಲ ಅಂತ ಹೇಳಿ. ಇವಾಗ ನಿಮಗೆ ಕೊಟ್ಟಿರೋ ನೋಟಿಸ್ ನೋಡಿದಾಗ ಆ ಮಾತು ಮತ್ತೆ ನಿಜ ಅನಿಸ್ತಿದ್ಯಾ ಅಂತ? ಖಂಡಿತವಲ್ಲ ಮೇಡಮ್, ಏನು ನಿರೀಕ್ಷೆ ಮಾಡಿದ್ವಿ ಅದಾಗಿದೆ ಅಷ್ಟೇ, ಇದೇ ವಿಶೇಷ ಏನಿಲ್ಲ. ಈ ನೋಟಿಸ್ ಪ್ರಕಾರ ಸ್ನೇಹಮಯಿ ಕೃಷ್ಣ ಅವರೇ, ಆರೋಪಿ ಸಂಖ್ಯೆ 1, ಆರೋಪಿ ಸಂಖ್ಯೆ 4 ಇವರ ವಿರುದ್ಧ ಸಾಕ್ಷ್ಯ ಇಲ್ಲ ಅಂತೇಳಿ ಹೇಳಲಾಗಿದೆ. ಹಾಗಾದ್ರೆ ಪಾರ್ವತಮ್ಮನವರು ಅವರ ಸಹೋದರರ ವಿಚಾರ ಯಾಕೆ ಪ್ರಸ್ತಾಪ ಆಗಿಲ್ಲ? ಆರೋಪಿ ಸಂಖ್ಯೆ 3 ಮೇಡಮ್ 1ರಿಂದ 4 ಅಂತಿದೆ. ಆರೋಪಿ 1ರಿಂದ 4ರವರ ಸಂಬಂಧಪಟ್ಟಾಗೆ ಸಾಕ್ಷಿ ಇಲ್ಲ ಅಂತೇಳಿ. ಅಂದ್ರೆ ಯಾರ ವಿರುದ್ಧನೂ ಸಾಕ್ಷಿ ಸಿಕ್ಕಿಲ್ಲ ಅಂತ? ಹಾಂ, 4 ಜನದ ವಿರುದ್ಧ ಸಾಕ್ಷಿ ಸಿಕ್ಕಿಲ್ಲ ಅಂತ. ಅವ್ರೇನು ತಪ್ಪು ಮಾಡಿಲ್ಲ. ಬೇರೆ ವಿಚಾರ ಬಿಟ್ಬಿಡಿ ಸ್ನೇಹಮಯಿ ಕೃಷ್ಣ ಅವರೇ, ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲೇನೆ ನೀವು ಸರಿಸುಮಾರು ಒಂದು 500ರಿಂದ 6 ಪುಟಗಳ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ರಿ. ಎಲ್ಲಾದ್ರಲ್ಲೂ ಎಲ್ಲೆಲ್ಲಿ ಲೋಪ ಆಗಿದೆ, ಹೆಂಗ್ ಇನ್ಫ್ಲೂಯೆನ್ಸ್ ವರ್ಕ್ ಆಗಿದೆ ಅನ್ನೋದನ್ನ ತೋರಿಸಿದ್ರಿ. ನಿಮಗ್ ಸಿಕ್ಕ ದಾಖಲೆ, ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕ ದಾಖಲೆ ಲೋಕಾಯುಕ್ತ ಅಧಿಕಾರಿಗಳಿಗೆ ಸಿಕ್ಕಿಲ್ವಾ? ಮೇಡಮ್ ಸಿಕ್ಕಿದ್ರು ಕೂಡ ಅವರು ತಮ್ಮ ಕರ್ತವ್ಯಕ್ಕೆ ವಿರುದ್ಧವಾಗಿ ನಡ್ಕೊಂಡ್ರೆ. ಯಾಕೆಂದರೆ ಅವರು ಆತ್ಮಸಾಕ್ಷಿನ ಮಾರ್ಕೊಂಡ್ಬಿಟ್ಟಿದ್ದಾರೆ. ಅವರ ಆತ್ಮಸಾಕ್ಷಿಯನ್ನು ಸಿದ್ದರಾಮಯ್ಯ ಅವ್ರಿಗೆ ಮುಡುಪಾಗಿಟ್ಬಿಟ್ಟಿದ್ದಾರೆ, ಅವ್ರಿಗೆ ಅರ್ಪಣೆ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಈ ರೀತಿ ನಡ್ಕೊಂಡಿದ್ದಾರೆ ಅಷ್ಟೇ, ಇನ್ನೇನಿಲ್ಲ. ಈ ಲೋಕಾಯುಕ್ತಕ್ಕೆ ವಹಿಸಿದ ದಿನದಿಂದಲೂ ಕೂಡ ಹೆಂಗೆಲ್ಲ ಆಯ್ತು ವಿಚಾರ ಅನ್ನೋದನ್ನು ಗಮನಿಸಿದ್ದೀವಿ. ಇನ್ಫ್ಯಾಕ್ಟ್ ಲೋಕಾಯುಕ್ತ SP ನಿಮ್ಮನ್ನು ಭೇಟಿ ಕೂಡ ಆಗಿರಲಿಲ್ಲ. ಪ್ರಕರಣ ತನಿಖೆಗೆ ಆದೇಶ ಸಿಕ್ಕ ಮೇಲೂ ಕೂಡ ಆಗಿಂದ ಈಗಿನವರೆಗೂ ಏನೆಲ್ಲ ಆಯ್ತು ಲೋಕಾಯುಕ್ತದಲ್ಲಿ ನಿಯಮ ಬಾಹಿರವಾಗಿ ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳನ್ನ ಸೇಫ್ ಗಾರ್ಡ್ ಮಾಡೋ ಸಲುವಾಗಿ ನೀವು ಕಂಡಂತೆ ಅದನ್ನು ವಿವರಿಸಬಹುದಾ ವೀಕ್ಷಕರಿಗೆ? ಮೇಡಮ್ ಖಂಡಿತವಲ್ಲ ಮೇಡಮ್, ಪ್ರಕರಣ ದಾಖಲಾಗಿ ಹೆಚ್ಚು 4 ತಿಂಗಳುಗಳಾಗಿದೆ. ಆದರೆ ಅಷ್ಟು ತಿಂಗಳಲ್ಲೂ ಕೂಡ ನನ್ನನ್ನು ಒಂದು ದಿವಸ ಕರೆದು ಈ ಪ್ರಕರಣದ ಬಗ್ಗೆ ಚರ್ಚೆ ಮಾಡಲಿಲ್ಲ, ಅಥವಾ ಅವ್ರಿಗೇನು ಅನುಮಾನ ಮಾಡಿ ಅದಕ್ಕೆ ಪೂರಕವಾದಂಥ ಒಂದು ಮಾಹಿತಿ ಅಥವಾ ದಾಖಲೆಗಳನ್ನು ಕೊಡಿ ಅಂತಲೂ ಕೂಡ ಕೇಳಿಲ್ಲ. ನನಗೆ ಈ ತನಿಖೆ ಪ್ರಕರಣ ದಾಖಲೆ ಮಾಡೋಕ್ಕಿಂತ ಮುಂಚೆನೇ, FIR ದಾಖಲೆ ಮಾಡೋಕ್ಕಿಂತ ಮುಂಚೆನೇ ನಂಗೆ ಲೋಕಾಯುಕ್ತರ ಮೇಲೆ ಅನುಮಾನ ಇದ್ದಿದ್ದರಿಂದನೇ ನಾನು ಈ ಪ್ರಕರಣ CBI ಕೊಡಬೇಕಂದ್ರೆ ಮೊದಲೇ ಅರ್ಜಿ ಸಲ್ಲಿಸ್ಕೊಟ್ಟಂಥದ್ದು. ಸೊ ಅದಕ್ಕೆ ಏನು ಅನುಮಾನ ಐತೆ ಅದಕ್ಕೆ ಪೂರಕವಾಗಿ ತನಿಖಾಧಿಕಾರಿ ಹಂತಂತ ನಡ್ಕೊಂಡು ಬಂದಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಸಿದ್ದರಾಮಯ್ಯರ ವಿಚಾರಣೆಗೊಳಪಡಿಸೋ ಪ್ರಸಂಗನೂ ಕೂಡ ನಾವು ಇಲ್ಲಿ ತಗೊಳ್ಬೋದು. ಆರೋಪಿನ ವಿಚಾರಣೆಗೆ ಬರುವಂಥ ಸಮಯ ನಿಗದಿ ಮಾಡೋದು ತನಿಖಾಧಿಕಾರಿ, ಹೋಗುವಂಥ ಸಮಯ ನಿಗದಿ ಮಾಡೋದು ಆರೋಪಿ. ಸೊ ಅವತ್ತೇ ರಾಜ್ಯ ಜನರಿಗೆ ಗೊತ್ತಾಗಿತ್ತು ಲೋಕಾಯುಕ್ತರು ಯಾವ ರೀತಿ ವರದಿ ಸಲ್ಲಿಸ್ತಾರೆ ಅಂತೇಳಿ. ಈಗ ತಮಗೆ ಕೊಟ್ಟಿರೋ ನೋಟಿಸ್ನಲ್ಲಿ ನಿಮ್ಮ ಹತ್ರ ಏನಾದರೂ ಸಾಕ್ಷ್ಯಗಳಿದ್ರೆ ತಗೊಂಬಂದು ಕೊಡಿ ಅಂತ ಹೇಳಿದ್ದಾರೆ. ಮುಂದೇನು ಅಂತ ಹೇಳಿ ಸ್ನೇಹಮಯಿ ಕೃಷ್ಣ ಅವರೇ, ಯಾವ ರೀತಿ ನೀವು ನಿಮ್ಮ ಕಾನೂನಾತ್ಮಕ ಹೋರಾಟ ಮುಂದುವರಿಯುತ್ತೆ ಅಂತ? ತಂದು ಕೊಡಿ ಅಂತ ಕೇಳಿಲ್ಲ ಮೇಡಮ್, ತಂದು ಕೊಡಿ ಅಂತ ಹೇಳಿಲ್ಲ. ಖಂಡಿತ ಮೇಡಮ್ ಅವ್ರಿಗೆ ಸಾಕ್ಷ್ಯ ಕೊರತೆ ಇದ್ದಾಗ ಅವ್ರು ನಿಜವಾದ ತನಿಖಾರಿ ಆಗಿದ್ದರೆ, ಅವ್ರಿಗೆ ಆತ್ಮಸಾಕ್ಷಿ ಅನ್ನೋದಿದ್ದರೆ, ಅವ್ರು ನಿಜವಾದ IPS ಅಧಿಕಾರಿ ಆಗಿದ್ದರೆ ನಾನು ದೂರದಾರ ನನಗೊಂದು ನೋಟಿಸ್ ಕೊಟ್ಟು ಈ ಥರ ಸಾಕ್ಷ್ಯಗಳ ಕೊರತೆ ಇದೆ, ನಿಮ್ಮ ಹತ್ರ ಏನು ಸಾಕ್ಷ್ಯಗಳಿದೆ ಕೊಡಿ ಅಂತ ಕೇಳಬೇಕಿತ್ತು. ಆ ರೀತಿ ಏನೂ ಕೇಳದೆ ಏಕಾಕಿ ಈ ವರದಿನ ಸಾಕ್ಷ್ಯಗಳ ಕೊರತೆ ಅಂತೇಳಿ ನನಗೆ ನೋಟಿಸ್ ಕೊಟ್ಟಿರೋಂಥದ್ದು. ಆದರೆ ವರದಿ ಸಲ್ಲಿಸ್ತಾ ಇದ್ದೀವಿ ಅಂತೇಳಿ. ಹಾಗಾಗಿ ವರದಿ ಇಲ್ಲ ಮೇಡಮ್. ಈ ಕ್ಷಣಕ್ಕೂ ತಮ್ಮ ಹತ್ರ ಏನಾದರೂ ದಾಖಲೆ ಇದ್ರೆ ಕೊಡಿ ಅಂತ ಕೇಳಿಲ್ಲ ಲೋಕಾಯುಕ್ತದವರು? ಕೇಳಿಲ್ಲ ಮೇಡಮ್, ಒಂದು ಕೇಳಿಲ್ಲ ಮೇಡಮ್, ಕೇಳಿಲ್ಲ. ಅದೇ ಹೇಳ್ತೀನಿ ಮೇಡಮ್, ನನ್ನ ಒಂದು ದಿವಸ ಕೂಡ ಚರ್ಚೆ ಮಾಡಿಲ್ಲ. ನನಗೊಂದು ನೋಟಿಸ್ ಕೊಟ್ಟು ನಿಮ್ಮ ಹತ್ರ ಬೇರೆ ಏನೋ ಸಾಕ್ಷಿ ಇದ್ರೆ ಕೊಡಿ ಅಂತ ಕೂಡ ಕೇಳಿಲ್ಲ. ನಾನು ಖುದ್ದಾಗಿ ಸಾಕಷ್ಟು ಮನವಿ ಪತ್ರಗಳನ್ನು ಪೂರಕವಾಗಿ ಸಾಕ್ಷ್ಯಗಳನ್ನು ಕೊಟ್ಟಿದ್ದೀನಿ. ಅವರು ಅದನ್ನು ಕೂಡ ಪರಿಗಣಿಸಿಲ್ಲ.
ಇಲ್ಲಿ ಉದ್ದೇಶಪೂರ್ವಕ ಮಾಡಿದ್ರೆ ನಾನು ಮತ್ತು IPS ಅಧಿಕಾರಿಗಳಿಗೆ ತನಿಖೆ ಪೂರ್ಣಗೊಳ್ಳೋದು ಯಾವಾಗ, ಮಾನ್ಯ ನ್ಯಾಯಾಲಯಕ್ಕೆ ಅಂತಿಮ ವರದಿ ಸಲ್ಲಿಸೋದು ಯಾವಾಗ ಅಂತಲೇ ತಿಳುವಳಿಕೆ ಇಲ್ಲ. ಅವರೇ ನನ್ನ ಕೊಡೋ ನೋಟಿಸಲ್ಲಿ ಹೇಳ್ತಾರೆ ಇನ್ನೂ ತನಿಖೆನ ಮಾಡ್ತೀವಿ ಅಂತೇಳಿ. ಸೊ ತನಿಖೆ ಬಾಕಿ ಇದ್ದಾಗ ಹೆಂಗೆ ಅಂತಿಮ ವರದಿ ಸಲ್ಲಿಸ್ತಾರೆ? ಕಾನೂನು ಸ್ಪಷ್ಟವಾಗಿ ಹೇಳುತ್ತೆ, ತನಿಖೆ ಪೂರ್ಣಗೊಂಡ ನಂತರ, ಅಂದರೆ ತನಿಖೆ ಪ್ರಕ್ರಿಯೆ ಇನ್ನೂ ಯಾವುದೂ ಇಲ್ಲ ಅಂತ ಕಂಡು ಬಂದಾಗಷ್ಟೇ ಅವರು ಮಾನ್ಯ ನ್ಯಾಯಾಲಯಕ್ಕೆ ಅಂತಿಮ ವರದಿ ಸಲ್ಲಿಸಬೇಕಾಗಿರುವಂಥದ್ದು. ಇದರ ಬಗ್ಗೆ ಮಾನ್ಯ ಉಚ್ಚ ನ್ಯಾಯಾಲಯ, ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಕೂಡ ಹಲವಾರು ಪ್ರಕರಣದಲ್ಲಿ ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಮತ್ತು ಆ ಸೂಚನೆಯನ್ನು ಕೂಡ ಕೊಟ್ಟಿದೆ. ಆದರೆ ಇವೆಲ್ಲವನ್ನು ಮೀರಿ ಅದರ ಕಾನೂನು, ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶ, ಮಾನ್ಯ ಸರ್ವೋಚ್ಚ ಆದೇಶ ಎಲ್ಲವನ್ನು ಉಲ್ಲಂಘನೆ ಮಾಡಿ ಕೇವಲ ಸಿದ್ದರಾಮಯ್ಯ ಮತ್ತು ಅವ್ರ ಕುಟುಂಬನ ಕಾಪಾಡಬೇಕು ಅನ್ನೋ ಉದ್ದೇಶದಿಂದ ಈ ತನಿಖಾಧಿಕಾರಿ ಮತ್ತು ಅವರ ಹಿರಿಯ ಅಧಿಕಾರಿಗಳು ಸರ್ವಾಧಿಕಾರಿ ರೀತಿ ನಡ್ಕೊಂಡು ಈ ವರದಿಯನ್ನು ತಯಾರು ಮಾಡುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಕಂಡುಬರುತ್ತೆ. ರೈಟ್, ಧನ್ಯವಾದ ಸ್ನೇಹಮಯಿ ಕೃಷ್ಣ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆ